ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನಲ್ಲಿ ಅಚ್ಚರಿಯ ಚುನಾವಣಾ ಫಲಿತಾಂಶದ ಬಳಿಕ ಈಗ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಹೊಸ ತಿರುವು ಸಿಕ್ಕಿದೆ. ತಮಿಳುನಾಡಿನ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರು ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಪಕ್ಷದ ನಾಯಕ ವಿಜಯ್ ದಳಪತಿ ಅವರಿಗೆ ಸರ್ಕಾರ ರಚನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಇವತ್ತು ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ರಾಜ್ಯಪಾಲರ ಪ್ರಕಾರ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವಂತಹ ಸಂದರ್ಭದಲ್ಲಿ ಅಗತ್ಯ ಬಹುಮತ ಸಾಬೀತುಪಡಿಸಲಿಕ್ಕೆ ನಮ್ಮ ಬಳಿ ಇಷ್ಟು ಶಾಸಕರ ಬೆಂಬಲ ಇದೆ, ಅಂದ್ರೆ ಸರಳ ಬಹುಮತ 118 ಶಾಸಕರ ಬೆಂಬಲ ಅವಶ್ಯಕತೆ ಇದೆ. ಸರ್ಕಾರ ರಚನೆಗೆ 118 ಶಾಸಕರ ಸರಳ ಬಹುಮತ ಇದೆ ಎನ್ನುವಂಥದ್ದನ್ನ ವಿಜಯ್ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಸಾಬೀತುಪಡಿಸಲಿಕ್ಕೆ ವಿಫಲರಾದ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಆಹ್ವಾನ ಕೊಡಕ್ಕಾಗಲ್ಲ ಎನ್ನುವಂತಹ ಪ್ರಕಟಣೆಯನ್ನ ರಾಜ್ಯಪಾಲರು ಹೊರಡಿಸಿದ್ದಾರೆ. ಈ ಮುಖಾಂತರ ಸರ್ಕಾರ ರಚನೆಯ ಕಗ್ಗಂಟು ತಮಿಳುನಾಡಿನಲ್ಲಿ ಮುಂದುವರೆದಿದೆ. ಮೇ 4ನೇ ತಾರೀಕು ಫಲಿತಾಂಶ ಬಂತು. ಅದಾದ ಬಳಿಕ ಮರುದಿವಸ ರಾಜ್ಯಪಾಲರನ್ನ ಭೇಟಿಯಾದರು ಟಿವಿಕೆ ಪಕ್ಷದ ನಾಯಕ ವಿಜಯ್, ಜೊತೆಗೆ ಅವರ ಪಕ್ಷದ ಇತರೆ ನಾಯಕರು ಭೇಟಿಯಾಗಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ನಮಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಬೇಕು ಎನ್ನುವಂತಹ ಮನವಿಯನ್ನ ಸಲ್ಲಿಸಿದ್ರು. ಟಿವಿಕೆ 108 ಶಾಸಕರೊಂದಿಗೆ ಜೊತೆಗೆ ಕಾಂಗ್ರೆಸ್ನ 5 ಶಾಸಕರ ಬೆಂಬಲ, ಅಲ್ಲಿಗೆ 113 ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಯ ಹಕ್ಕು ಸ್ಥಾಪನೆಯನ್ನ ಮಾಡಿತು. ಇವತ್ತು ಮತ್ತೆ ವಿಜಯ್ ಅವರನ್ನ ತಮ್ಮ ರಾಜಭವನಕ್ಕೆ ಕರೆಸಿಕೊಂಡಂತಹ ರಾಜ್ಯಪಾಲರು ಬಹುಮತದ ಬಗ್ಗೆ ಮತ್ತೆ ಪ್ರಶ್ನೆಗಳನ್ನ ಕೇಳಿದ್ರು. ನಿಮ್ಮ ಬಳಿ ಸರಳ ಬಹುಮತಕ್ಕೆ ಅಗತ್ಯವಾದಂತಹ 118 ಶಾಸಕರ ಬೆಂಬಲ ಇದೆಯಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ವಿಜಯ್ ಅವರು ಇಲ್ಲ ಅಂತ ಉತ್ತರವನ್ನು ಕೊಟ್ಟರು. ಹೀಗಾಗಿ ಸರ್ಕಾರ ರಚನೆಗೆ ನಿಮಗೆ ಅನುಮತಿಯನ್ನ ಕೊಡಕ್ಕಾಗಲ್ಲ ಎನ್ನುವಂತಹ ಮಾಧ್ಯಮ ಹೇಳಿಕೆಯನ್ನ ರಾಜ್ಯಪಾಲರು ಪ್ರಕಟಿಸಿದ್ದಾರೆ. ಸರ್ಕಾರ ರಚನೆಯ ಕಗ್ಗಂಟು ಮುಂದುವರೆದಿದೆ. 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಟಿವಿಕೆ 108ರಲ್ಲಿ ಗೆದ್ದಿದೆ, ಎಲ್ಲರಿಗೂ ಗೊತ್ತಿರುವ ಹಾಗೆ. ಕಾಂಗ್ರೆಸ್ 5ರಲ್ಲಿ ಗೆದ್ದಿದೆ, ವಿಸಿಕೆ 2, ಸಿಪಿಐಎಂ 2, ಸಿಪಿಐಎಂ 2, ಐಯುಎಂಎಲ್ ಅಂದ್ರೆ ಮುಸ್ಲಿಂ ಲೀಗ್ 2 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಕಾಂಗ್ರೆಸ್, ವಿಸಿಕೆ, ಸಿಪಿಐ, ಸಿಪಿಐಎಂ ಮತ್ತು ಐಯುಎಂಎಲ್ ಇವೆಲ್ಲವೂ ಕೂಡ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಅಂದ್ರೆ ಯುಪಿಎ ಮೈತ್ರಿಕೂಟದ ಪಾಲುದಾರ ಪಕ್ಷಗಳಾಗಿದ್ದಂಥವು. ಇದರಲ್ಲಿ ಈಗಾಗಲೇ ಡಿಎಂಕೆ ಜೊತೆಗಿನ ಮೈತ್ರಿಯನ್ನು ಮುರಿದುಕೊಂಡು ಕಾಂಗ್ರೆಸ್ ತನ್ನ 5 ಶಾಸಕರ ಬೆಂಬಲವನ್ನ ಟಿವಿಕೆಗೆ ಕೊಟ್ಟಿದೆ. ಟಿವಿಕೆ ಉಳಿದ 4 ಪಕ್ಷಗಳು ಅವುಗಳಿಂದಲೂ ಕೂಡ ಬೆಂಬಲವನ್ನ ಬಯಸ್ತಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ ವಿಸಿಕೆ, ಸಿಪಿಐ, ಸಿಪಿಐಎಂ, ಐಯುಎಂಎಲ್. ಆದ್ರೆ ಈಗಾಗಲೇ ಮುಸ್ಲಿಂ ಲೀಗ್ನವರು ಘೋಷಣೆಯನ್ನ ಮಾಡಿದ್ದಾರೆ, ನಾವು ಡಿಎಂಕೆಯ ಜೊತೆಗಿನ ಮೈತ್ರಿಯನ್ನ ಕಳೆದುಕೊಳ್ಳಲ್ಲ, ನಾವು ಡಿಎಂಕೆಯ ಜೊತೆಗಿನ ಮೈತ್ರಿಯನ್ನ ಮುಂದುವರಿಸ್ತೀವಿ ಅಂತೇಳಿ ಮುಸ್ಲಿಂ ಲೀಗ್ ಹೇಳಿಕೆಯನ್ನ ಕೊಟ್ಟಿದೆ. ಇತ್ತ ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಈ 3 ಪಕ್ಷಗಳ ನಾಯಕರು ಇವತ್ತು ಬೆಳಿಗ್ಗೆ ಡಿಎಂಕೆಯ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಎಂಕೆ ಸ್ಟಾಲಿನ್ ಅವರು ನಿಮ್ಮ ರಾಜಕೀಯ ನಿರ್ಧಾರಗಳನ್ನ ನಿಮ್ಮ ಪಕ್ಷದವರು ಕೈಗೊಳ್ಳಬಹುದು, ನೀವು ಸ್ವತಂತ್ರರಿದ್ದೀರಿ ಎನ್ನುವಂತಹ ಸಲಹೆಯನ್ನು ಕೊಟ್ಟರು ಎನ್ನುವಂಥದ್ದು ಮಾಹಿತಿ. ವಿಸಿಕೆ, ಸಿಪಿಐ, ಸಿಪಿಐಎಂ ಈ 3 ಪಕ್ಷಗಳಿಗೂ ಕೂಡ ನಮ್ಮನ್ನ ಬೆಂಬಲಿಸಿ ನಮ್ಮ ಸರ್ಕಾರದಲ್ಲಿ ಭಾಗಿಯಾಗಿ ಎನ್ನುವಂತ ಆಹ್ವಾನವನ್ನ ಕೊಟ್ಟಾಗಿದೆ. ಆದ್ರೆ ಅದನ್ನ ಇನ್ನೂ ಕೂಡ ವಿಸಿಕೆ ಆಗಲಿ, ಸಿಪಿಐಎಂ, ಸಿಪಿಐ ಈ 3 ಪಕ್ಷಗಳು ಕೂಡ ಅಧಿಕೃತವಾಗಿ ಸ್ವೀಕರಿಸಿಲ್ಲ, ಜೊತೆಗೆ ನಾವು ಬೆಂಬಲ ಕೊಡ್ತೀವಿ ಎನ್ನುವಂತ ಘೋಷಣೆಯನ್ನು ಕೂಡ ಮಾಡಿಲ್ಲ. ಹೀಗಾಗಿ ಒಂಥರ ಅತಂತ್ರ ಪರಿಸ್ಥಿತಿ ತಮಿಳುನಾಡಿನ ರಾಜಕೀಯದಲ್ಲಿ ಮುಂದುವರೆದಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ರಾಜ್ಯಪಾಲರ ನಡೆಯ ಬಗ್ಗೆ. ರಾಜ್ಯಪಾಲರ ಕರ್ತವ್ಯ ಇರುವಂತದ್ದು ಏನು ಅಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಬೇಕು, ಅಥವಾ ಅತ್ಯಂತ ದೊಡ್ಡ ಮೈತ್ರಿಕೂಟವನ್ನ ಸರ್ಕಾರ ರಚನೆಗೆ ಆಹ್ವಾನವನ್ನ ಮಾಡಬೇಕು. ಅದು ರಾಜ್ಯಪಾಲರ ಕರ್ತವ್ಯ. ಸರ್ಕಾರ ರಚನೆಗೆ ಅತ್ಯಂತ ದೊಡ್ಡ ಪಕ್ಷ ಅಥವಾ ಅತ್ಯಂತ ದೊಡ್ಡ ಮೈತ್ರಿಕೂಟ ರಾಜ್ಯಪಾಲರ ಬಳಿ ಹೋಗಿ ಹಕ್ಕು ಸ್ಥಾಪನೆಯನ್ನ ಮಾಡಿದ ಬಳಿಕ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಮಾಡಬೇಕು. ಅದಾದ ಬಳಿಕ ಅತ್ಯಂತ ದೊಡ್ಡ ಪಕ್ಷ ಅಥವಾ ಅತ್ಯಂತ ದೊಡ್ಡ ಮೈತ್ರಿಕೂಟದ ನಾಯಕ ಯಾರಿರ್ತಾರೆ ಅವರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಬೋಧಿಸಬೇಕು. ಅದಾದ ಬಳಿಕ ರಾಜ್ಯಪಾಲರು ಒಂದು ದಿನವನ್ನ ನಿಗದಿ ಮಾಡ್ತಾರೆ. ಆ ನಿಗದಿತ ದಿನದ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸಿದಂತಹ ಮುಖ್ಯಮಂತ್ರಿ ತನ್ನ ಸರ್ಕಾರಕ್ಕೆ ಬೆಂಬಲ ಇದೆ ಎನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸಾಬೀತುಪಡಿಸಬೇಕು. ಇದು ಸಾಂವಿಧಾನಿಕ ಪ್ರಕ್ರಿಯೆಗಳಿರುವಂಥದ್ದು. ಆದ್ರೆ
ಅದ್ಯಾಕೋ ಏನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಬಳಿಕ ನೇಮಕಗೊಂಡಂತಹ ರಾಜ್ಯಪಾಲರು ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ, ಬಹುಶಃ ಕರ್ನಾಟಕದಲ್ಲಿನ ರಾಜ್ಯಪಾಲರನ್ನ ಒಬ್ಬರನ್ನ ಹೊರತುಪಡಿಸಿ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ರಾಜ್ಯಪಾಲರು ತುಂಬಾ ತಲೆಹರಟೆಯ ಗಿರಾಕಿಗಳಾಗ್ಬಿಟ್ಟಿದ್ದಾರೆ. ಅವರಿಗೆ ಚುನಾವಣಾ ಫಲಿತಾಂಶ ಅಥವಾ ಜನಾದೇಶ, ಜನರ ಅಭಿಪ್ರಾಯಗಳಿಗೆ ಅವರಿಗೆ ಸಂಬಂಧನೇ ಇಲ್ಲ. ತಲೆಹರಟೆಯ ರಾಜಕಾರಣಿಗಳಾಗಿ ರಾಜ್ಯಪಾಲರು ತಮ್ಮ ರಾಜಭವನವನ್ನ ಬಳಸಿಕೊಳ್ತಾ ಇದ್ದಾರೆ. ಈಗ ತಮಿಳುನಾಡಿನ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಮಾಡಬೇಕಾಗಿರುವಂತಹ ಸಾಂವಿಧಾನಿಕ ಕರ್ತವ್ಯ ಏನು ಅಂತ ಹೇಳಿದ್ರೆ, ಅವ್ರ ಮನೆ ಕೆಲಸ ಅಲ್ಲ ಇದು. ಅವರಿಗೆ ಒಂದು ಸಾಂವಿಧಾನಿಕ ಜವಾಬ್ದಾರಿ ಇದೆ. ಏನು ಅಂತ ಹೇಳಿದ್ರೆ, ಅತಿ ದೊಡ್ಡ ಪಕ್ಷವಾಗಿರುವಂತಹ ಟಿವಿಕೆ ವಿತ್ ಕಾಂಗ್ರೆಸ್ನ ಬೆಂಬಲದೊಂದಿಗೆ, ಅಂದ್ರೆ 113 ಶಾಸಕರಾಯಿತು, ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡಬೇಕು. ಆಗ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸಬೇಕು. ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸಿ ವಿಜಯ್ ಮುಖ್ಯಮಂತ್ರಿ ಆದ ಬಳಿಕ ರಾಜ್ಯಪಾಲರು ನಿಗದಿತ ದಿನದ ಒಳಗಡೆ ವಿಶ್ವಾಸಮತವನ್ನ ಸಾಬೀತುಪಡಿಸಬೇಕು ಅಂತ ಹೇಳಿ ವಿಜಯ್ಗೆ ಸೂಚನೆಯನ್ನು ಕೊಡಬೇಕು. ವಿಜಯ್ ವಿಧಾನಸಭೆಯಲ್ಲಿ ವಿಶ್ವಾಸಮತವನ್ನ ಸಾಬೀತುಪಡಿಸಬೇಕು. ಇವತ್ತು ರಾಜ್ಯಪಾಲರ ಪ್ರೆಸ್ ನೋಟ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಟಿವಿಕೆಯ ಮುಖ್ಯಸ್ಥ ವಿಜಯ್ ಅವರು ಎಸೆನ್ಷಿಯಲ್ ಮೆಜಾರಿಟಿಯನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ವಿಫಲರಾದ್ರು ಅಂತ ಹೇಳಿದೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಅಥವಾ ಸ್ವೀಕರಿಸುವಂತಹ ವ್ಯಕ್ತಿ ಒಂದ್ಸಲ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸಿದ ಬಳಿಕ ಸರ್ಕಾರದ ಮುಖ್ಯಸ್ಥನಾಗಿ ತನ್ನ ಬಹುಮತವನ್ನ ಸಾಬೀತುಪಡಿಸಬೇಕಾಗಿರುವಂತದ್ದು ವಿಧಾನಸಭೆಯಲ್ಲೇ ಹೊರತು ರಾಜ್ಯಪಾಲರ ಮುಂದೆ ಅಲ್ಲ. ರಾಜ್ಯಪಾಲರು ನೆಪ ಮಾತ್ರದ ಕಾರ್ಯಾಂಗದ ಮುಖ್ಯಸ್ಥರು, ಅವರಿಗೆ ಬೇರೆ ಅಧಿಕಾರಗಳಿಲ್ಲ, ಬೇರೆ ಅವಕಾಶಗಳಿಲ್ಲ. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ರಾಜ್ಯಪಾಲರನ್ನ ಕಳುಹಿಸ್ತೋ ಅಂತಹ ರಾಜ್ಯಪಾಲರುಗಳೆಲ್ಲರೂ ಕೂಡ ಇಂತಹ ತಲೆಹರಟೆ ಗಾಂಚಲಿಗಳನ್ನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಮಹಾರಾಷ್ಟ್ರದಲ್ಲಿ ಸೂರ್ಯ ಹುಟ್ಟುವುದಕ್ಕೂ ಮೊದಲೇ ಬಹುಮತ ಇಲ್ಲದೆ ಇದ್ರೂ ಕೂಡ ದೇವೇಂದ್ರ ಫಡ್ನಾವಿಸ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದ್ರು. ಮಹಾರಾಷ್ಟ್ರದಲ್ಲಿ ಬಹುಮತನೇ ಇರಲಿಲ್ಲ. ಸೊ ಅಧಿಕ ಪ್ರಸಂಗ. ಬಹುಶಃ ರಾಜ್ಯಪಾಲರ ಲೆಕ್ಕಾಚಾರ ಏನಿರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಡೈರೆಕ್ಷನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರು ನೇರವಾಗಿ ವರದಿ ಮಾಡಿಕೊಳ್ಳುವಂತದ್ದು ಕೇಂದ್ರ ಗೃಹ ಸಚಿವಾಲಯಕ್ಕೆ ಆಗಿರೋದ್ರಿಂದ ಇದು ಲೆಕ್ಕಾಚಾರ ಇರುತ್ತೆ. ಏನು ಗುಸುಗುಸು ಒಂದು ಹರಿದಾಡ್ತಲ್ಲ, ಡಿಎಂಕೆ ಎಡಿಎಂಕೆ ಮೈತ್ರಿಯನ್ನ ಮಾಡ್ಕೊಳ್ಳುತ್ತೆ, ಸರ್ಕಾರ ರಚನೆಯನ್ನ ಮಾಡಬಹುದು ಅಂತೇಳಿ ಈ ಗುಸುಗುಸು ಬಹುಶಃ ರಾಜ್ಯಪಾಲರ ಮುಖಾಂತರ ಬಹುಶಃ ಒಂದು ಲೆಕ್ಕಾಚಾರವನ್ನ ಬಿಜೆಪಿಯವರು ಮಾಡ್ತಾ ಇರಬಹುದು. ಏನು ಅಂತ ಹೇಳಿದ್ರೆ, ಸರ್ಕಾರ ರಚನೆಗೆ ಈಗ ಅಡ್ಡಿಯನ್ನ ಉಂಟು ಮಾಡಿದ್ರೆ ಪ್ರೆಸಿಡೆಂಟ್ ರೋಲ್ ಅನಿವಾರ್ಯ ಆಗುತ್ತೆ, ರಾಷ್ಟ್ರಪತಿಗಳ ಆಡಳಿತ ಅನಿವಾರ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಬಹುಶಃ ವಿಜಯ ಪಕ್ಷದ ಒಂದಿಷ್ಟು ಶಾಸಕರನ್ನ ಆಪರೇಷನ್ ಮಾಡಿದ್ರೆ ಆವಾಗ ವಿಜಯ್ಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶನ ಸಿಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಟಿವಿಕೆ, ಕಾಂಗ್ರೆಸ್, ವಿಸಿಕೆ, ಸಿಪಿಐ, ಸಿಪಿಐಎಂ, IUML ಇಷ್ಟೂ ಪಕ್ಷಗಳು ಸೇರಿದ್ರು ಕೂಡ ಅತ್ಯಂತ ಸರಳ ಬಹುಮತದ ಹತ್ತಿರಕ್ಕೆ ಮಾತ್ರ ವಿಜಯ್ ಬರ್ತಾರೆ. ಅತ್ಯಂತ ಸರಳ ಬಹುಮತದ ಹತ್ತಿರಕ್ಕೆ ಮಾತ್ರ ಬರ್ತಾರೆ. ಎಐಎಡಿಎಂಕೆಯ 47 ಶಾಸಕರ ಪೈಕಿ 30 ಶಾಸಕರು ವಿಜಯ್ಗೆ ಸಪೋರ್ಟ್ ಮಾಡಬಹುದು. ಆ ಕಾರಣಕ್ಕೋಸ್ಕರ ಅವರು ಚೆನ್ನೈ ಬದಲು ಪುದುಚೇರಿಗೆ ಹೋಗಿದ್ದಾರೆ, ಪಾಂಡಿಚೇರಿಗೆ ಹೋಗ್ಬಿಟ್ಟು ಅಲ್ಲಿ ತಂಗಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಆ 30 ಶಾಸಕರೇನಾದ್ರೂ ವಿಜಯ್ಗೆ ಬಂದು, ಅಂದ್ರೆ 30 ಶಾಸಕರು ಒಂದು ವೇಳೆ ಸ್ಪ್ಲಿಟ್ ಆಗಿ ಬಂದ್ರೆ ಆಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ, ಉಪಚುನಾವಣೆಯ ಅಗತ್ಯ ಬೀಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಎಐಎಡಿಎಂಕೆ ಬಳಿ ಇರುವಂತದ್ದು 47 ಶಾಸಕರು. 47ರಲ್ಲಿ 2/3 ಅಂತ ಹೇಳಿದ್ರೆ ಆರಂಭದಲ್ಲಿ 30 ಜನ ಶಾಸಕರು ಬಂದ್ರೆ ಆಗ ಖಂಡಿತವಾಗಿ ಉಪಚುನಾವಣೆಗಳಾಗಲ್ಲ. ವಿಜಯ್ ಪಕ್ಷದಲ್ಲಿ ಎಐಎಡಿಎಂಕೆ ಶಾಸಕರು ಮರ್ಜ್ ಆಗ್ಬಹುದು ಅಥವಾ ತಮ್ಮದೇ ಪ್ರತ್ಯೇಕ ಪಕ್ಷ ಅಂತ ಹೇಳಿ ಘೋಷಣೆ, ನಮ್ಮದೇ ನಿಜವಾದ ಎಐಎಡಿಎಂಕೆ ಅಂತ ಹೇಳಿ ಘೋಷಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹೇಗೆ ಆಪ್ ಇತ್ತೀಚೆಗೆ ಆಪ್ ಅನ್ನ ಬಿಜೆಪಿ ಡಿವೈಡ್ ಮಾಡ್ತು, ಅದೇ ತರದ ರಣತಂತ್ರಗಳನ್ನ ಎಐಎಡಿಎಂಕೆಯ 47 ಮಂದಿ ಶಾಸಕರ ಪೈಕಿ 30 ಮಂದಿ ಶಾಸಕರು ಅನುಸರಿಸಬಹುದು. ಇದು ಇರುವಂತಹ ಲೆಕ್ಕಾಚಾರ, ಸದ್ಯಕ್ಕೆ ಆಗ್ತಿರತಕ್ಕಂತಹ ಬೆಳವಣಿಗೆ. ಬಟ್ ಇಲ್ಲಿ ಇರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಜ್ಯಪಾಲರ ತಲೆಹಾರಟೆಗಳು. ಈಗ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಟಿವಿಕೆ ಅವರು. ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಕರ್ನಾಟಕದಲ್ಲಿ ಒಳಗೊಂಡಂತೆ, ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ 2018ರ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಬಹುಮತ ಇರಲಿಲ್ಲ. ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಟ್ರೆ ಬಿಜೆಪಿಗೆ ಕ್ಲಿಯರ್ ಕಟ್ ಮೆಜಾರಿಟಿ ಇರಲಿಲ್ಲ. ಆದ್ರೂ ಕೂಡ ರಾಜ್ಯಪಾಲರು
ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಂತಹ ಯಡಿಯೂರಪ್ಪನವರನ್ನ ಸರ್ಕಾರ ರಚನೆಗೆ ಆಹ್ವಾನಿಸಿದ್ರು. ಯಡಿಯೂರಪ್ಪನವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಆದ್ರೆ ವಿಧಾನಸಭೆಯಲ್ಲಿ ನಿಗದಿತ ದಿನದ ಒಳಗಡೆ ಬಹುಮತ ಏನು ಸಾಬೀತುಪಡಿಸಬೇಕು ಅದಕ್ಕೆ ಸಾಬೀತುಪಡಿಸ್ಲಿಕ್ಕೆ ಆಗ್ಲಿಲ್ಲ. ಆರಂಭದಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಅತಿ ದೊಡ್ಡ ಪಕ್ಷ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಬೋಧಿಸಿದ ತಕ್ಷಣ ಯಡಿಯೂರಪ್ಪನವರು ಬಹುಮತ ಸಾಬೀತುಪಡಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಯಾಕೆ ಆಹ್ವಾನವನ್ನು ಕೊಟ್ಟರು ರಾಜ್ಯಪಾಲರು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿತ್ತು ಎನ್ನುವಂತಹ ಕಾರಣಕ್ಕೋಸ್ಕರ. ಅತ್ಯಂತ ದೊಡ್ಡ ಪಕ್ಷವಾಗಿತ್ತು ಎನ್ನುವಂತಹ ಕಾರಣಕ್ಕೋಸ್ಕರ ಯಾಕೆ ಕೊಟ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಅಲಯನ್ಸ್ ಮಾಡಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ತಮ್ಮ ಸರ್ಕಾರ ರಚನೆಯ ಹಕ್ಕು ಸ್ಥಾಪನೆ ಮಾಡುವುದಕ್ಕಿಂತ ಮುಂಚೆಯೇ ಯಡಿಯೂರಪ್ಪನವರಿಗೆ ಆಹ್ವಾನ ಕೊಟ್ಟರು. ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಜೆಡಿಎಸ್ ನವರು ಸ್ವಲ್ಪ ದಿನ ಕಾಯ್ಲಿ ಅಂತೇಳಿ. ಆದ್ರೆ ಯಡಿಯೂರಪ್ಪನವರಿಗೆ ಆರಂಭದಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೆಜಾರಿಟಿಯನ್ನ. ಇದು ಇರುವಂತಹ ಕತೆ. ಸೊ ರಾಜ್ಯಪಾಲರು ಇಲ್ಲಿ ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಹೇಳಿದ್ರೆ ವಿಜಯ್ ಬಹುಮತವನ್ನ ಸಾಬೀತುಪಡಿಸ್ತಾರೆ ಇಲ್ಲವೇ ಎನ್ನುವಂಥದ್ದು ಅದು ವಿಜಯ್ ತಲೆನೋವು. ಅದು ವಿಜಯ್ ವಿಧಾನಸಭೆಯಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು. ರಾಜ್ಯಪಾಲರ ಮನೆಯಲ್ಲ, ರಾಜ್ಯಪಾಲರ ಮುಂದೆ ಅಲ್ಲ. ರಾಜ್ಯಪಾಲರು ಅತೀತ ಸಂವಿಧಾನಿಕ ವ್ಯಕ್ತಿ ಏನಲ್ಲ. ಅವರು ನೆಪ ಮಾತ್ರದ ಕಾರ್ಯಾಂಗದ ಮುಖ್ಯಸ್ಥರು ರಾಜ್ಯದಲ್ಲೇ ಹೊರತು ನಿಜವಾದ ಮುಖ್ಯಸ್ಥ ಯಾರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗೆ. ನಿಜವಾದ ಕಾರ್ಯಾಂಗ ಯಾವುದು ಅಂತ ಹೇಳಿದ್ರೆ ಚುನಾಯಿತ ಸರ್ಕಾರ. ಮೋದಿ ಸೆಂಟ್ರಲ್ ಇಂದ ಕಳಿಸಿರ್ತಕ್ಕಂತಹ ರಾಜ್ಯಪಾಲರು ಅಲ್ಲ. ಬಟ್ ಗೇಮ್ ಮಾಡ್ತಿದ್ದಾರೆ. ಬಹುಶಃ ಇದು ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ ಅನ್ಲೆಸ್ ವಿಸಿಕೆ ಸಿಪಿಐಎಂ ಅವರು ಅಧಿಕೃತವಾಗಿ ಇನ್ ರಿಟರ್ನ್ ನಾವು ಬೆಂಬಲ ಕೊಡ್ತೀವಿ ನಿಮಗೆ ಅಂತೇಳಿ ಟಿವಿಕೆಗೆ ಕೊಡದ ಹೊರತು ರಾಜ್ಯಪಾಲರು ಆಹ್ವಾನ ಕೊಡಲ್ಲ ಸರ್ಕಾರ ರಚನೆಗೆ. ಯಾಕಂತ ಹೇಳಿದ್ರೆ ರಾಜ್ಯಪಾಲರ ಆಕ್ಷೇಪ ಇರುವಂತದ್ದು ಅದೇ, ಕಾಂಗ್ರೆಸ್ ನಿಮಗೆ ಬೆಂಬಲ ಕೊಡುತ್ತೆ ಅಂತ ಹೇಳಿ ನೀವು ಅಧಿಕೃತವಾಗಿ ಕೊಟ್ಟಿದ್ದೀರಿ, ಬಟ್ ಉಳಿದವರು ಬೆಂಬಲ ಕೊಡ್ತಾರೆ ಎನ್ನುವಂಥದ್ದಕ್ಕೆ ಏನ್ ಗ್ಯಾರಂಟಿ? ಬೇಕಾಗಿರುವಂತದ್ದು 118 ಶಾಸಕರು ನಿಮ್ಮ ಬಳಿ ಇರುವಂತದ್ದು 113 ಶಾಸಕರು ನನಗೆ ಬೈ ರಿಟರ್ನ್ ಬೇಕು ಅಂತ ಹೇಳಿದ್ದಾರೆ ರಾಜ್ಯಪಾಲರು. ಸೊ ಅಲ್ಲಿಗೆ ಈ 3 ಪಕ್ಷಗಳು ಬೈ ರಿಟರ್ನ್ ಕೊಡದೆ ಹೋದ್ರೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನ ಕೊಡಲ್ಲ ವಿಜಯ್ಗೆ. ಆವಾಗ ಸಹಜವಾಗಿ ಟಿವಿಕೆ ಹೈಕೋರ್ಟ್ಗೆ ಹೋಗುತ್ತೆ, ನಮ್ದು ದೊಡ್ಡ ಪಕ್ಷ ಅಂತ ಹೇಳಿ. ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಏನ್ ಆದೇಶವನ್ನ ಕೊಡ್ತಾರೆ ಗೊತ್ತಿಲ್ಲ. ಏನ್ ಬೇಕಾದ್ರೆ ಆಗಬಹುದು. ಅಲ್ಲೂ ಕೂಡ ಸುಪ್ರೀಂ ಕೋರ್ಟಿಗೂ ಹೋಗಬಹುದು. ಇದೊಂಥರ ಹೈ ಡ್ರಾಮಾ. ಈ ಕರ್ನಾಟಕದಲ್ಲಿ ಆಯ್ತಲ್ಲ, ಕರ್ನಾಟಕದಲ್ಲೂ ಕೂಡ 2018ರಲ್ಲಿ ದೊಡ್ಡ ಡ್ರಾಮಾ ಆಗ್ಬಿಡ್ತು. ಮಧ್ಯರಾತ್ರಿ ಹಿಯರಿಂಗ್ ಎಲ್ಲ ಆಯ್ತು ಈ ದೇಶದಲ್ಲಿ. ಅನ್ನೆಸೆಸರಿ ಅದೇನು ಅದು ಅನ್ನೆಸೆಸರಿ ಕ್ರಿಯೇಟ್ ಆದಂತಹ ಕಗ್ಗಂಟುಗಳು ಇವು ಕೂಡ ಅಷ್ಟೇ. ಅನ್ನೆಸೆಸರಿ ರಾಜ್ಯಪಾಲರೇ ಕ್ರಿಯೇಟ್ ಮಾಡ್ತಿರುವಂತಹ ಕಗ್ಗಂಟುಗಳು ಇವೆಲ್ಲ. ಪ್ರೆಸಿಡೆಂಟ್ ರೂಲ್ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ರಾಜ್ಯಪಾಲರ ಕೈಯಲ್ಲಿರುತ್ತೆ. ಶಾಸಕರು ಚುನಾಯಿತರಾದ್ರೂ ಕೂಡ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇಲ್ಲದೆ ರಾಜ್ಯವನ್ನ ನಡೆಸಬೇಕಾಗುತ್ತೆ. ವಿಚಿತ್ರ ಈ ದೇಶದ್ದು. ಸಂವಿಧಾನದಲ್ಲಿ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಪಿನ್ ಟು ಪಿನ್ ಹೇಳಿದ ಬಳಿಕನೂ ಕೂಡ ರಾಜ್ಯಪಾಲರ ತಲಹರಟೆಗಳು ಮತ್ತು ಗಾಂಚಲಿಗಳ ಕಾರಣಕ್ಕೋಸ್ಕರ, ಅಧಿಕ ಪ್ರಸಂಗಗಳ ಕಾರಣಕ್ಕೋಸ್ಕರ ಈ ಸಂಘರ್ಷಗಳು ಸೃಷ್ಟಿಯಾಗ್ತಿವೆ. ಬಹುಶಃ ಸುಪ್ರೀಂ ಕೋರ್ಟ್ ಅವರು ಒಂದು ಪರ್ಮನೆಂಟ್ ಆದಂತಹ ಒಂದು ಫುಲ್ ಸ್ಟಾಪ್ ಅನ್ನು ಇದಕ್ಕೆಲ್ಲ ಹಾಕಬೇಕು. ಇದು ಪ್ರತಿ ಎಲೆಕ್ಷನ್ ಒಂದೊಂದು ರಾಜ್ಯದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿಯಾಗುವಂಥದ್ದು ಇಟ್ಸ್ ನಾಟ್ ಗುಡ್. ಒಳ್ಳೆಯ ಬೆಳವಣಿಗೆಗಳಲ್ಲ ಇವೆಲ್ಲವೂ.